ಯಾವಾಗ ಬಂದೆ? ಎಷ್ಟೇ ಬಂದೆ ಮೀರಾ? ಈಗಷ್ಟೇ ಬಂದೆ ಮೀರಾ. ರಾಘವ್ ಹತ್ರ ಮಾತಾಡ್ದ್ಯಾ? ಹೋಗಿದ್ದೆ ಕಣಮ್ಮ, ಮಾತಾಡಿದೆ. ನಾನು ಹೇಳಿದ ಹಾಗೆ ATM ಹತ್ರ ಕಾಯ್ತಾ ಇದ್ಯಾ? ಹೌನಮ್ಮ. ಅವನು ಅಲ್ಲಿಗೆ ಬಂದಿದ್ನಾ? ಹೌನಮ್ಮ, ಅಲ್ಲಿಗೆ ಬಂದಿದ್ದ. ಅವನ ಕಾರಲ್ಲೇ ಹೋಗಿ ಪಕ್ಕದ ರಸ್ತೆಯಲ್ಲಿರೋ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿದೆ. ಸರಿ. ಏನಂತ ಅಂತ ಕೇಳಲ್ವನಮ್ಮ? ಏನಂದ? ಇಲ್ಲಮ್ಮ, ಏನು ಪ್ರಯೋಜನಕ್ಕೆ ಬರಲಿಲ್ಲ. ನಾನು ಏನೇ ಹೇಳಿದ್ರು ಅವನು ಕೇಳಲಿಲ್ಲ. ನೀನು ಬದಲಾಗಿದೆಯಾ, ಒಳ್ಳೆಯವಳಾಗಿದೆಯಾ, ಮುಂಚಿನ ಹಾಗೆ ಇಲ್ಲ ಅಂತ ಹೇಳಿದ್ರು ಅವನು ನಂಬಲಿಲ್ಲ. ಆಮೇಲೆ ಒಂದೇ ಒಂದು ಅವಕಾಶ ಕೊಡಿ, ಅವನು ತಿದ್ದುಕೋತಾಳೆ ಅಂತ ಕೇಳಿಕೊಂಡೆ. ಆದರೂ ಅವ್ರ ಮನಸ್ಸೇ ಕರಗಲಿಲ್ಲಮ್ಮ. ಆಗೋದೇ ಇಲ್ಲ ಅಂತ ಹೊಡೆದಾಗ ಹೇಳ್ಬಿಟ್ಟ. ಅಮ್ಮ ನನಗೂ ಕೊಡಮ್ಮ, ನಾನು ಹಾಕ್ತೀನಿ. ನೀನೇನು ಹಾಕೋದ್ ಬೇಡ, ಸುಮ್ಮನೆ ಇರು. ಇದು ತಗೋ, ಈ ಹೂನ ತಗೊಂಡೋಗಿ ನಿನ್ ಪಪ್ಪನ್ ಕೊಡು, ಬಾಗಿಲಿಗೆ ಹಾಕ್ತಾರೆ. ಅಪ್ಪ ತಗೋ, ಇದನ್ನ ಹಾಕ್ಬೇಕಂತೆ. ಆಯ್ತಪ್ಪ. ಗುರುಗಳೇ ನಮಸ್ಕಾರ ರಾಘವ್ರೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಬನ್ನಿ ಒಳಗೆ, ನಿಮ್ಗೆ ಕಾಯ್ತಿದ್ದಾರೆ. ಓ ಅಂಕಲ್, ನೀವೇನಿಲ್ಲಿ? ಗಣೇಶನ ಮನೆಗೆ ಹೋಗು ಅಂತ ಹೇಳ್ದಪ್ಪ, ಅದಕ್ಕೋಸ್ಕರ ಬಂದಿದ್ದೀನಿ. ಗುರುಗಳೇ ಬೇಜಾರು ಮಾಡ್ಕೋಬೇಡಿ. ಅನಿ ಬನ್ನಿ ಗುರುಗಳೇ. ದೊಡ್ಡವ್ರ ಮುಂದೆ ಹಂಗೆ ಮಾತಾಡ್ತಾರ? ಏ ಹೋಗಪ್ಪ, ನನ್ ಕಷ್ಟ ನಿಂಗೆ ಗೊತ್ತು. ಹಾ ಹಾ ರೆಡಿ. ನಮಸ್ಕಾರ ಶಾಸ್ತ್ರಿಗಳಿಗೆ. ನಮಸ್ಕಾರಮ್ಮ. ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀರಾ? ಒಂದು 10 ನಿಮಿಷ ಟೈಮ್ ಕೊಡಿ, ಪೂಜೆ ಶುರು ಮಾಡ್ಬೋಣ. ಆಯ್ತು ಶಾಸ್ತ್ರಿಗಳೇ. ಸರಿಮ್ಮ. ಅಂಕಲ್, ಏನಪ್ಪ?
ಹೋಮ ಮಾಡ್ಬೇಕಾದ್ರೆ ಜಾಸ್ತಿ ಹೊಗೆ ಬರಂಗ್ ಮಾಡಬೇಡಿ, ನಿಮಗೆ ಕೆಮ್ಮು ಬಂದ್ಬಿಡುತ್ತೆ. ಆಗಲ್ಲ ಆಯ್ತಾ? ಬೇಕಾದ್ರೆ ಯಾರಿಗೂ ಗೊತ್ತಾಗ್ದಂಗೆ ನಿಮ್ಮ ಬ್ಯಾಗ್ ಒಳಗಡೆ 3 ತೆಂಗಿನಕಾಯಿ ತಂದು ಹಾಕ್ತೀನಿ ಆಯ್ತಾ? ಹನಿ ಏನು ಅದು? ಏನೂ ಇಲ್ಲ, ಚೆನ್ನಾಗಿದ್ದೀರಾ ಅಂಕಲ್ ಅಂತ ಕೇಳಿದೆ ಅಷ್ಟೇ. ರೀ, ನಿಜವಾಗ್ಲೂ ನಿಮ್ಮ ಸ್ನಾನ ಆಯ್ತಾ? ನೀನು ಹೆಂಗೆ ಆಡ್ತಾ ಇರು, ನಿಮ್ಮ ತಲೆ ಮೇಲೆ ಒಂದು ಬಿಂದಿಗೆ ನೀರು ತುಂಬಿಕೊಂಡು ಬರ್ತೀವಿ. ಅಯ್ಯೋ, ನನ್ನ ಸ್ನಾನ ಆಗಿದೆ ರೀ. ಹೂವು ಮಂತ್ರ ಕೈಲಿ ರಾಘವೇಂದ್ರ ಯಾರು? ನಾನೇ ರಾಘವ್. ಏನಾಗಬೇಕಾಗಿತ್ತು? ಮಿಸ್ಟರ್ ರಾಘವ್, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸರ್, ಏನಾಯ್ತು? ನನ್ನಿಂದ ಏನು ತಪ್ಪಾಗಿದೆ? ಇನ್ಫಾರ್ಮೇಶನ್ ಕೊಡೋದಕ್ಕೆ ಟೈಮ್ ಇಲ್ಲ, ಸ್ಟೇಷನ್ಗೆ ಬನ್ನಿ. ಸರ್ ಒಂದು ನಿಮಿಷ. ಹೀಗೆ ಏಕಾಏಕಿ ಬಂದು ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಏನು ಕಾರಣ ಅಂತನಾದರೂ ಹೇಳಿ. ನೋಡಿ ಮೇಡಮ್, ಅದಕ್ಕೆಲ್ಲ ಟೈಮ್ ಇಲ್ಲ. ಇವ್ರ ಮೇಲೆ ಕಂಪ್ಲೇಂಟ್ ಇದೆ. ರೀ, ಕರ್ಕೊಂಬಂದ್ರೆ. ಆಕ್ಚುಲಿ ಆ ಮುರಳೀಧರ್ ಪಾಂಡೆ ಮನುಷ್ಯ ಸರಿ ಇಲ್ಲ ಮೇಡಮ್. ಡಿಪಾರ್ಟ್ಮೆಂಟ್ ಅಲ್ಲಂತೂ ಒಳ್ಳೆ ಹೆಸರಿಲ್ಲ ಅವನಿಗೆ. ಅದು ಅಲ್ಲದೆ ರಾಘವ್ ಸರ್ ಮೇಲೆ 2 ಕೇಸ್ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಅಂದ್ರೆ ಅವ್ರನ್ನ ಬಿಡಿಸೋದಕ್ಕೆ FIR ಫೈಲ್ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಕೋರ್ಟ್ನಲ್ಲೇ ನಡಿಬೇಕು ಮೇಡಮ್.